Hello everyone, welcome back to my YouTube channel. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಹ್ಯಾಪಿ ಮದರ್ಸ್ ಡೇ. ಇವತ್ತು ಏನು ಬ್ಲಾಗ್ ಅಂತ ಹೇಳಿ ನಾ ಏನೂ ಹೇಳೋದಿಲ್ಲ, ನೀವು ನೋಡ್ರಿ ಏನಿರ್ತೈತಿ ಏನಂತ ಹೇಳಿ. ನಾವು ನಮ್ಮ ರೋಸಿಗೆ ಮಮ್ಮಿ ಮನೆಯೊಳಗೆ ಬಿಟ್ಟಿದ್ವಿ ಅಲ್ಲ, ಅದನ್ನು ಇವತ್ತು ತೊಗೊಂಡ್ರೆ ಕರ್ಕೊಂಡು ಬರೋಕೆ ಹೊಂಟೀವಿ, ಊರಿಗೆ ಹೊಂಟೀವಿ. ಅಲ್ಲಿ ಏನು ಮಾಡ್ತೀವಿ ಅಂತ ಹೇಳಿ ನೀವು ನೋಡ್ರಿ. ಭಾಳ ದಿನ ಏನು ಆಗಿದ್ದಿಲ್ಲ, ಮೊನ್ನೆ ಹೋಗಿ ಬಂದಿದ್ದೆ, ಸುಮ್ಮನೆ ಹೋಗ್ತಾನೆ ಇರ್ತೀನಿ. ಇವತ್ತು ನಾನು ಮತ್ತು ಅವರ ಇಬ್ಬರು ಸೇರಿ ನಾವು ಹೊಂಟೀವಿ. ಹೋಗ್ಕೊಂತ ಮಾತಾಡೋಣ ಬರ್ರಿ. ಇವಾಗ ರೆಡಿ ಆಗಿಲ್ಲ, ನಾನಿನ್ನು ರೆಡಿಯಾಗಿ ಮತ್ತೆ ಸಿಗ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ. ಹಿಂಗೆ ರೆಡಿ ಆಗೀವಿ, ಇವಾಗ ಹೊಂಟೀವಿ ನಾವು. ಮನೆಯಾಗಿನವ್ರಿಗೆ 10 ಗಂಟೆಗೆ ಬರ್ತೀವಿ ಅಂತ ಹೇಳೀವಿ. ಈಗ ಟೈಮ್ ನೋಡಿದ್ರೆ ಆಗಲೇ 1:45 ಆಗಕ್ಕೆ ಬಂದೈತಿ. ಬರ್ರಿ ಹೋಗು. ನಂಗೆ ಅನ್ಸಾಕೈತಿ ಒಂಥರ ಕ್ಯೂಟ್ ಕಾಣತ್ತೀನಿ ಅಂತ. ಬ್ಯಾಗ್ ಖಾಲಿನೇ ಐತಿ, ಏನೂ ಇಲ್ಲ ಅದ್ರಾಗ. ರೋಸಿಗೆ ಹಾಕೊಂಬರಕಂತ ಹೇಳಿ ತೊಗೊಂಡು ಹೊಂಟೀವಿ. ಇಲ್ಲೇ ಪೆಟ್ರೋಲ್ ಹಾಕಿಸ್ಕೊಳಕ್ಕೆ ಬಂದೇವಿ. ಇವಾಗ ಆಗಲೇ 1:30 ಆಯ್ತು ಟೈಮ್. ಅದ್ರದ್ದು ಸ್ವಲ್ಪ ಬ್ರೇಕ್ನೂ ಲೂಸ್ ಇತ್ತಂತ, ಬಟ್ ಗ್ಯಾರೇಜಲ್ಲೂ ಇರಲಿಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಬಂದದಾವು. ಶೈನ್ ಸ್ಪ್ರೇ ಹಾಕ್ಸೋದು ಐತಿ, ಆ ಶೈನ್ ಸ್ಪ್ರೇ ಹಾಕಿಸ್ಕೋಬೇಕಿಲ್ಲೇ. ಇಲ್ಲೊಂದು 1/2 hour ಕೆಲಸ ಐತಿ, ಅದಾದಮೇಲೆ ಹೋಗ್ತೇವೆ. ಫುಲ್ಲು ಇಷ್ಟು ಖಾಲಿ ಅಂದ್ರೆ ಇವತ್ತು ಸಂಡೇ ಆಗಿರೋದು ಐತಿ, ಆದ್ರೂ ಗದ್ದಲಾನ ಇಲ್ಲ. ಹೊಂಟಿರೋ ಸ್ಪೀಡಿಗೆ ಗಾಳಿ ಭಾಳ ಅಂದ್ರೆ ಭಾಳ ಫೋರ್ಸ್ ಬರತ್ತಿತ್ತು. ನಂಗೆ ಹೆದರಿಕೆ ಆಗಿಬಿಟ್ಟಿತ್ತು, ಫೋನ್ ಎಲ್ಲೇ ಬೀಳ್ತೈತೋ ಏನೋ ಅಂಥೇಳಿ 2 ಕೈಲಿಂದ ಟೈಟಾಗಿ ಹಿಡಿದಿದ್ದೆ ನಾನು. ಮಜಾ ಫನ್ ಮಾಡ್ಕೊತ ಹೋಗೋದ್ರೊಳಗೆ ಅಷ್ಟೊತ್ತಿಗೆ ಹಾನಗಲ್ ಬಂದೇ ಬಿಡ್ತಾವೆ. ಅಂದರೂ ನಂಗೆ ಭಾಳ ಹೆದರಿಕೆ ಆಗತ್ತಿತ್ತು, ಎಲ್ಲೇ ಫೋನ್ ಬಿದ್ದು ಎಲ್ಲಿ ಬೈಸ್ಕೊತೇನೋ ಏನೋ ಅಂತ ಹೇಳಿ. ಹಾನಗಲ್ಲಿಗೆ ಬಂದೇವಿ. ಇವಾಗ ಹಾನಗಲ್ಲಿಗೆ ಬಂದು ಹಸುವಾಗಿತ್ತು, ಸೊ ನಾಷ್ಟ ಮಾಡೋಣ ಅಂತ ಹೇಳಿ ಇಲ್ಲ ಬಸ್ ಸ್ಟ್ಯಾಂಡಾಗ ಒಂದು ಹೋಟೆಲಿಗೆ ಬಂದೀವಿ. ಫೋನ್ ಬರುವಾಗೆಲ್ಲ ವಿಡಿಯೋ ಮಾಡೋಕೆ ಭಾಳ ಅಂದ್ರೆ ಭಾಳ ಗದ್ದಲ ಐತಿ. ಸೊ ಹಾಗಾಗಿ ಏನು ವಿಡಿಯೋ ಮಾಡಲಿಲ್ಲ. ಅಲ್ಲೆಲ್ಲ ಒಂದು ಸ್ವಲ್ಪ ರೋಡ್ದು ಹಾಕೀನಿ ಅಷ್ಟೆ. ಹೇಳಿಕೆ ಆರ್ಡರ, ಬಟ್ ಇನ್ನೂ ಬಂದಿಲ್ಲ, ವೇಟ್ ಮಾಡತ್ತೀವಿ. ಮಧ್ಯಾಹ್ನ ಹೊತ್ತಿನಾಗ ಎಲ್ಲ ಊಟ ಮಾಡಿದ್ರೆ ನಾವು ನಾಷ್ಟ ಮಾಡಕತ್ತೀವಿ. ಇವಾಗ ಹಾನಗಲ್ದ ಸ್ಪೆಷಲ್ ಗೊತ್ತಿಲ್ಲ. ಫಸ್ಟ್ ಈ ಬೇಸಿಗೆಗಂತೂ ಈ ನೀರು ಬೇಕು. ಫಸ್ಟ್ ನೀರು ಕುಡ್ದು ಆಮೇಲೆ ನಾಷ್ಟ ಮಾಡೋಣ. ಬ್ಯಾಟಿಂಗ್ ಆತ ಆಗಲೇ ಸಾಹೇಬ್ರು ಇನ್ನೂ ತಿನ್ನಕತ್ತ. ನಂದು ಆಯ್ತು, ನಾನು ಮಾಡಿ ಸ್ವಲ್ಪ ನಾವು ತಿನ್ನೋದ್ರಾಗ ಫಾಸ್ಟ್ ಅದೀವಿ. ಎಷ್ಟು ಚಂದ ರೆಡಿಯಾಗಿ ಬಂದರು. ಊರಿಗೆ ಹೋಗೋ ಮಟ ಅಂದ್ರೆ ಹುಚ್ಚರಾಕಾರ ಆಗಿಬಿಡ್ತೀವಿ. ಎಷ್ಟು ಅಸಹ್ಯ, ಕೂದಲ ಎಲ್ಲ ಫುಲ್ಲು ಸಿಕ್ಕಾಗ್ಯಾವ. ಚಹಾ ಆರ್ಡ್ರ್ ಮಾಡ್ಕೊಂಡ್ರೆ ನಾನು ಚಹಾ ತೊಗೊಂಡಿಲ್ಲ. ಚಹಾ ಕುಡ್ದ ಬಿಲ್ ಕಟ್ಟಿ ಹೋಗೋದ ಮನೆಗೆ. ನನ್ನ ತಂಗಿ ಫೋನ್ ಮಾಡಿದ್ಲ, 5 ಗಂಟೆಗೆ ನಂದು ಡ್ಯೂಟಿ ಐತಿ, ಹೋಗ್ಬೇಕು ನಾನು, ಜಲ್ದಿ ಬರ್ರಿ ಅಂತಂದು. ಫಸ್ಟ್ ಜಲ್ದಿ ಊರಿಗೆ ಹೋಗ್ಬೇಕು. ನಾಷ್ಟ ಆಯಿತು. ಇವಾಗ ಇಲ್ಲಿಂದ ಮತ್ತು ಇನ್ನೂ ಎಷ್ಟು ಕಿಲೋಮೀಟ್ರ್ ಇರ್ಬೋದು ಅಂದಾಜು? ಜಾಸ್ತಿ ಐತಿ, 80 ಮೇಲೆ ಐತಿ. ಇವಾಗ ಹೊರಡಬೇಕು. ನೈಟ್ ಡ್ಯೂಟಿನೇ ಶಿಫ್ಟ್ ಚೇಂಜ್ ಆಗೈತಲ್ಲ. ಯಾವ ಟೈಮ್ದಾಗಾರ ಗಾಡಿ ಮೇಲೆ ಅಡ್ಡಾಡ್ಬೋದು, ಈ ಬಿಸಿಲ್ದ ಟೈಮ್ದಾಗ ಒಟ್ಟೆ ಗಾಡಿ ಮೇಲೆ ಅಡ್ಡಾಡ್ಬಾರ್ದು ನೋಡ್ರಿ. ಸೂರ್ಯ ನೋಡ್ರಿ ಇವ ಅದನ್ನಲ್ರಿ, ಭಾಳ ಹೊಲ್ಸದನವ. ಯಾವ ಟೈಮ್ನಾಗ ಬ್ರೈಟ್ನೆಸ್ ಬಿಡ್ಬೇಕು, ಯಾವ ಟೈಮ್ನಾಗ ಬ್ರೈಟ್ನೆಸ್ ಬಿಡಬಾರ್ದು ಅಂತ ಗೊತ್ತಾಗಲ್ಲ. ಹಿಂಗೆ ಹೋಗೋ ಟೈಮ್ದಾಗಾರ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡ್ಬೇಕಿಲ್ರಿ. ಭಾಳ ಅಂದ್ರೆ ಭಾಳ ಬಿಸಿಲು ಹತ್ತತೈತಿ, ಆದರೂ ಹೊಂಟೀವಿ.
ಅದ್ರಾಗ ಇವು ಒಂದೊಂದು ಕಿಲೋಮೀಟರ್ಗೂ ಒಂದು 20 ಹಂಪ್ಸ್ ಹಾಕ್ಯಾರ ಇಲ್ಲಿ. ಈಗಿನ ಅನ್ವಟ್ಟಿದಾಗದೀವಿ, ಇನ್ನೂ ಒಂದು 60-65 ಕಿಲೋಮೀಟರ್ ಆಯಿತೋ ಏನೋ, ಇನ್ನೂ ಜಾಸ್ತಿನೂ ಆಯಿತೋ ಗೊತ್ತಿಲ್ಲ. ಇದೇ ನೋಡ್ರಿ ಆನಂದ್ ನಗರ ಅಲ್ಲ ರೀ, ಇದು ಶಿಕಾರಿಪುರ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ನೋಡ್ರಿ. ಇದು ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಐತಿ, ಮುಂದೆ ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಕೇಕ್ ತೊಗೊಂಡು ಇಲ್ಲಿ ಕೇಕ್ ತೊಗೊಳಕಂತ ಹೇಳಿ ಇಲ್ಲಿಗೆ ಬಂದೇವಿ ಅಣ್ಣ. ಬಟ್ ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಇಲ್ಲೇ ಇವಾಗ ಕೇಕ್ ತೊಗೊಳಕಂತ ಹೇಳಿ ಬಂದೀವಿ. ಇಂಟೀರಿಯರ್ ನೋಡ್ರಿ ಎಷ್ಟು ಚಂದ ಮಾಡ್ಯಾರಿಲ್ಲ. ನಾನು ನೋಡಿದ್ರೆ ಹುಚ್ಚದಂಗೆ ಆಗೇನಿ ಸೇಮ್. ಸೊ 10 ಮಿನಿಟ್ಸ್ ವೇಟ್ ಮಾಡೋಕೆ ಹೇಳಾರ. ಇಲ್ಲೇ ವೇಟ್ ಮಾಡಿ ತೊಗೊಂಡು ಹೋಗ್ತೀವಿ. ಕೇಕ್ ತೊಗೊಂಡಿದ್ವಿ. ನಮ್ಮ ಮಮ್ಮಿಗೆ ಗೊತ್ತಿಲ್ಲ ಕೇಕ್ ತೊಗೊಂಡಿದ್ದ. ನೋಡೋಣ ಎಕ್ಸ್ಪ್ರೆಷನ್ ಹೆಂಗಿರ್ತೈತೇನೋ. ಮೊನ್ನೆ ನಮ್ಮ ತಂಗಿ ಬರ್ಡೇದು 3 ಕೇಕ್ ಅದಾವ. ಎಲ್ಲಿ ಬಯಸ್ಕೊತೇನೋ ಗೊತ್ತಿಲ್ಲ, ಆದರೂ ತೊಗೊಂಡು ಹೊಂಟೀನಿ. ತೊಗೊಳೋದೇನು ಪ್ಲ್ಯಾನ್ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಹೆಂಗಿದ್ರು ಮದರ್ಸ್ ಡೇ ಐತಲ್ಲ, ಮತ್ತೆ ಏನು ಬರೋದಿಲ್ಲ ವರ್ಷ ಅಂದು ತೊಗೊಂಡಿನಿ. ಇವಾಗ ಸೀದಾ ಊರಿನ ಕಡೆ ಹೋಗೋಣ ಬರ್ರಿ. ಪಾಪ ನಮ್ಮ ತಂಗಿದು ಡ್ಯೂಟಿ ಐತಿ, ಎಲ್ಲ ಮಿಸ್ ಆಗ್ತಾಳೋ ಏನೋ ಅಂತ ಹೇಳಿ ನಮ್ಗೆ ಹೊಟ್ಟೆ ಬ್ಯಾನಿ ಹತ್ತೈತಿ. ಬಟ್ ನೋಡ್ಬೇಕಾಕಿದ್ದು 5 ಗಂಟೆಗೆ ಐತಿ ಡ್ಯೂಟಿ. ಈಗಾಗಲೇ 4:40 ಆಗೈತಿ. ಸಿಗ್ತಾಳೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಇವಾಗ ಬಂದ್ವಿ. ಮನೆಗೆ ಬರೋಷ್ಟ್ರಿಗೆ ಆಕಾರ ನೋಡ್ರಿ ನಮ್ದು ಹೆಂಗಾಗೈತಿ. ಹುಚ್ಚಾದಂಗಾಗಿ ಸೇಮ್ ನಮ್ಮದು ಮನೆ. ಸಾಹೇಬ್ರ ಮುಖ ತಗೊಳತ್ತ. ನಮ್ಮ ಪಪ್ಪಾಗ ನಮ್ಮ ತಂಗಿಗೆ ಕಾಡ್ಸಾಕತ್ತಿದ್ದೆ ನಾನು. ನನ್ನ ತಂಗಿದು ಡ್ಯೂಟಿ ಹೋಗಿರಲಿಲ್ಲ, ಆಕೆ ಅವತ್ತು ರಜಾ ಹಾಕ್ಬಿಟ್ಲಂತ. ಸೊ ಹಾಗಾಗಿ ಮನೆ ಒಳಗೆ ಇದ್ಲ. ರುಜಿ ಯಾಕ ಜಿಗದಾಡ್ತೈತಿ. ಶಾಲಿಗೆ ಹೋಗಿ ಬಂದೆ. ಐಡಿ ಕಾರ್ಡ್ ಬರ್ರಿ ಹಾಕ್ಯಾರ ಬಿಡ ನಿನಗೆ. ಹೆಂಗ್ ಕಂಡಿಡಿದ್ ನೋಡೋದು, ಕಂಡಿಡಲ್ಲ ನೋಡ್ರಿ. ಅಯ್ಯೋ ಮಾಡದ್ ನೋಡೋದು. ರೋಸಿ ಜಿಗದಾಡಿ ನಮ್ಮೂರಿಗೆ ಬರೋದಕ್ಕೆ ನೋಡಿ ಫ್ರೆಂಡ್ಸ್. ಮಸ್ತ್ ಊಟ ಆಯಿತು. ಇವಾಗ ನನ್ನ ಸಣ್ಣ ತಂಗಿ ಅಲ್ಲಿ ಅಂಗಡಿಗೆ ಹೋಗಾಡ. ಆಕೆ ಬಂದಮೇಲೆ ಕೇಕ್ ಅದು ಕಟ್ ಮಾಡಿ ಎಷ್ಟು ಊರಿಂದ ಯಾವುದೋ ಊರಿಂದ ಬರಬೇಕಂದ್ರು ಅಲ್ಲ ಒಂದು ಅರ್ಧ ತಾಸಿಗೆ ಇದ್ದಿದ್ದು ಊರಿಗೆ ಅದ್ರ ನಡಿತೈತಿ. 5 ಅವರ್ ಜರ್ನಿ ಮಾಡಿ ಬರೋ ಊರಿಗೆ ಯಾವಾಗೂ ಚಂದ ರೆಡಿ ಆಗಬಾರ್ದು. ಎಷ್ಟೇ ಚಂದ ರೆಡಿ ಆದ್ರೂ ಮನೆಗೆ ಬರೋಷ್ಟಿಗೆ ದುರ್ಗ ಮುರುಗ್ಯಾರ ಆದಂಗೆ ಆಗಿರ್ತೀವಿ. ನನ್ನ ಕೂದಲ ಅಂತೂ ಇವತ್ತು ಹೆವಿ ಗಂಟಾಗ್ಯಾವ. ಅದನ್ನು ಹೋಗಿ ಬಿಡಿಸ್ಕೊಳ್ಳೋದೈತಲ್ಲ ದೊಡ್ಡ ಪಡಿಪಾಟ್ಲೆ ಐತಿ ಇವತ್ತು. ನಮ್ಮ ರೋಸಿ ನೋಡ್ರಿ ಇಲ್ಲ ಎಷ್ಟು ಚಂದ ಮಕ್ಕೊಂದೈತಿ, ತೋರಿಸ್ತೇನೆ ನಿಮಗೆ. ಮೂಗು ನಿಂದು ಮೂಗು ಸುಬ್ಬಿ. ಇದನ್ನ ಇವತ್ತು ಕರ್ಕೊಂಡು ಹೋಗ್ತೀವಿ. ನಮ್ಮ ಮನೆಗೆ ಬರ್ತೈತಿದ್ದು ನಮ್ಮ ಹುಬ್ಳಿಗೆ. ರೋಸಿ ನಮ್ಮ ಮಮ್ಮಿ ಮಳೆ ಅದೊಂದು ಭೂಮಿ, ನಮ್ಮ ಪಪ್ಪ ಗುಂಡು ರುಚಿ ಇಲ್ಲಿ ಮತ್ತೆ ಆಡ್ಬೇಕಂತ ಫ್ರೆಂಡ್ಸ್. ನಮ್ಮ ಮಮ್ಮಿ ಕಡೆ ಹೆಂಗೆ ಬಯಸ್ಕೊಂತಾಳ ನೋಡ್ರಿ. ಮಳೆ ಕಟ್ಟಾಡಕತ್ತಾಳ, ಸಣ್ಣ ಕೂಸು ಮಳೆ ಕಟ್ಟಾಡಕತ್ತೈತಿ. ಇಷ್ಟು ಮಳೆ ಬರಾಕತ್ತೈತಿ. ಇಲ್ಲಿ ಹೋಗ್ಬೇಕಂತ ಹೇಳಿ ಅನ್ಕೊಂಡಿದ್ವಿ ನಾವು. ಮಳೆ ಬರತೈತಿ, ನೋಡ್ಬೇಕು ಏನಾಗ್ತೈತೋ ಏನೋ ಗೊತ್ತು. ಕ್ಲೈಮೇಟ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಐತಿ.
ನೋಡ್ರಿ ಏನಕ್ಕೆ ನೋಡಕತ್ತಾನ ಸಂಧ್ಯಾಗ ಕಳ್ಳ ಬೇಕಾಗತ್ತೆ ಹೈ ತೊಗೊಂಬಂದಿದ್ದು ಕೇಕ ಬಟ್ ಎಲ್ಲ ಮೆಲ್ಟಾಗಿ ಕರೆಂಟ್ ಇಲ್ಲ ಇಲ್ಲೇ ಸೊ ಮೆಲ್ಟಾಗಿ ಎಲ್ಲ ಫ್ಲವರ್ಸ್ ಎಲ್ಲ ಹಾಳಾಗ್ಬಿಟ್ಟಾವ ಬಟ್ ಮದರ್ಸ್ ಡೇ ಅನ್ನೋದು ಒಂದು ಚಂದ ತೊಗೊಂಬಂದಿದ್ದಕ್ಕೆ ಬೈಸ್ಕೊಂಡಿದ್ದು ಆಡ್ತೇನೆ ಮಮ್ಮಿ ಕಡೆಯಿಂದ ಯಾಕಂದ್ರೆ ಫ್ರಿಜ್ದಾಗಿತ್ತು ಆಲ್ರೆಡಿ ನನ್ನ ತಂಗಿದು ಬರ್ಡೇದು 2 ಕೇಕ್ ಇದ್ವು ಸೊ ಹಾಗಾಗಿ ಬೈಸ್ಕೊಂಡ್ವಿ ಆದರೂ ಈಗ ಅದನ್ನು ಸೆಲೆಬ್ರೇಷನ್ ಮಾಡಿ ನಾವು ಊರಿಗೆ ಹೋಗ್ತೀವಿ ಲೇಟಾಗಿ ಆಗತೈತಿ ಟೈಮ್ ಆಗಲೇ 6:30 ಆಗಿ ಹೋಗೈತಿ ಫೋಟೋಸ್ ಮೇಲೆ ಫೋಟೋಸ್ ಹ್ಯಾಪಿ ಮದರ್ಸ್ ಅನ್ಕೊಂಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಮಾಡಿದ್ರು ಸೆಲೆಬ್ರೇಷನ್ ಚಂದ ಆಯ್ತು ಇವಾಗ ನಮ್ಮ ರೋಸಿಗೆ ತೊಗೊಂಡು ಹೋಗ್ತೀವಲ್ಲ ಅದಕ್ಕೆ ಹೆಂಗೆ ತೊಗೊಂಡು ಹೋಗೋದು ಬ್ಯಾಗ್ನಾಗ ಹೆಂಗೆ ಇಟ್ಕೊಳ್ಳೋದು ಅಂತ ಹೇಳಿ ನೋಡಕತ್ತ ನನ್ನ ಫೋನ್ ಚಾರ್ಜ್ ಇಲ್ಲ ಬರೀ 7% ಐತಿ ಅಷ್ಟರೊಳಗನ ಮಾಡತ್ತೀನಿ ಇವಾಗ ಬಡ ಅದನ್ನು ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ ಲೇಟ್ ಆಗಿಬಿಟ್ಟೈತಿ ಆಗಲೇ ಟೈಮ್ 7:30 ಆಗೈತಿ 5 ತಾಸು ಜರ್ನಿ ಐತಿ ಎಲ್ಲ ಮಿಡ್ ನೈಟ್ನಾಗ ಹೋಗ್ತೇವೇನೋ ಗೊತ್ತಿಲ್ಲ ಬಾಯ್ ಒಬ್ಬರು ಮಾಡ್ತಿಲ್ಲ ಬಾಯ್ ಹುಬ್ಳಿಗೆ ಹೋಗ್ಬೇಕಂತ ಹೇಳಿ ಶಿಕಾರ್ಪುರ ಮಠ ಬಂದ್ವಿ ಇಲ್ಲ 8 o'clock ಆಗೈತಿ ಇನ್ನೇ ಹೋದ್ರೆ ಅಲ್ಲೇ 11:30 ಹಂಗೆ ಹೋಗ್ತೀವಿ ಮನೆ ರೀಚ್ ಆಗೋ ಅಷ್ಟಿಗೆ 12 o'clock ಆಗಿಬಿಡ್ತೈತಿ ಸೊ ಹಾಗಾಗಿ ಮತ್ತು ವಾಪಸ್ ಊರಿಗೂ ಹೊಂಟೀವಿ ನಾಳೆ ಬೆಳಗ್ಗೆ ಅಂತೂ ಹೋಗ್ತೀವಿ ಊರಿಗೆ ಭಾಳ ಲೇಟ್ ಆಗಿಬಿಡ್ತೈತಿ ಸೊ ಅದ್ರ ಸಂಬಂಧ ಸುಮ್ಮನೆ ಒಂದು ರೌಂಡ್ ಶಿಕಾರಿಪುರಕ್ಕೆ ವಾಕಿಂಗ್ ಬಂದಂಗೆ ಆಗೈತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೋಸಿ ಶಾಂತ ಮಕ್ಕೊಂಡಿದ್ದೆ ಊರಿಗೆ ಹೋಗ್ತೀವಿ ಚಾರ್ಜನೇ ಇರಲಿಲ್ಲ ಫೋನ್ ನಮ್ಮನೆ ಒಳಗೂ ಫುಲ್ ಟೆನ್ಷನ್ ಆಗಿದ್ರು ಇಷ್ಟೊತ್ತಿಗೆ ಬೇಡ ಅಂಥೇಳಿ ನಾವು ಇಲ್ಲ ಆರಾಮ್ ಹೋಗ್ತೀವಿ ಅಂತ ಹೇಳಿ ಬಂದ್ವಿ ಆದರೂ ನಮಗೂ ಯಾಕೋ ಮನಸ್ಸೇ ಬರಬಲ್ತ ಹಾಗಾಗಿ ವಾಪಸ್ ಹೊಂಟೀವಿ ನೈಟ್ ಮನೆಗೆ ಹೋಗಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಮಲ್ಕೊಂಡು ಊಟ ಅದು ಮಾಡಿ ಮಲ್ಕೊಂಡ್ವಿ ಸ್ವಲ್ಪ ಕೆರೆ ಮಾಡಿ ಊಟ ಅದು ಮಾಡಿ ಮಲ್ಕೊಂಡ್ವಿ ನೆಕ್ಸ್ಟ್ ಮಾರ್ನಿಂಗ್ ಒಂದು 8 o'clock ಅನ್ನೋಷ್ಟ್ರಿಗೆ ಬಿಟ್ಟಿದ್ವಿ ನಾಷ್ಟ ಮಾಡ್ಕೊಂಡು ಅಲ್ಲಿಂದ ಸೀದಾ ಶಿಗ್ಗಾವಿಗೆ ಬಂದ್ವಿ ಶಿಗ್ಗಾವಿಗೆ ಬಂದು ಒಂದು 10 o'clock ಶಿಗ್ಗಾವ್ನಾಗಿದ್ವಿ ಸೊ ಅಲ್ಲೆಲ್ಲ ಊಟ ಅದು ಮಾಡಿ ಅಲ್ಲೂ ನಮ್ಮ ರಿಲೇಷನ್ ಮನೆಗೆ ಹೋಗಿದ್ವಿ ಸೊ ಅಲ್ಲಿ ಊಟ ಎಲ್ಲ ಮಾಡಿ ಅಲ್ಲಿಂದ ಒಂದು 6:10 ಶಿಗ್ಗಾಂವ್ ಬಿಟ್ವಿ ಒಂದು 1 hour ಆಮೇಲೆ ಹುಬ್ಳಿ ರೀಚ್ ಆದ್ವಿ ಇವಾಗ ಪ್ರೆಸೆಂಟ್ ಹುಬ್ಳಿನಾಗ ಅದೀವಿ ಅಲ್ಲಿದೆಲ್ಲ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಯಾಕಂದ್ರೆ ಕೈಯೊಳಗೆ ರೋಸಿ ಇತ್ತು ಅದು ಭಾಳ ಒದ್ದಾಡ್ತಿತ್ತು ಆಮೇಲೆ ಅಷ್ಟು ಹೈವೇದಾಗ ಬರೋ ಹೊತ್ನಾಗ ಮತ್ತೆಲ್ಲರ ಸ್ಕಿಪ್ ಆಗಿ ಅದು ಬಿದ್ದು ಸುಮ್ಮನೆ ಅವೆಲ್ಲ ಎದಕ್ಕಂತೇಳಿ ನಾವು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ನೈಟಿಗೆ ಈಗ ಮನೆಗೆ ಬಂದ್ವಿ ರೋಸಿಗೆ ಇಳಿಸಿ ಅವೇನೇನು ತೊಗೊಂಬಂದಿದ್ವಿ ಅವನ್ನೆಲ್ಲ ಎತ್ತಿಟ್ಟು ಇವಾಗ ವೀಡಿಯೋ ಇದನ್ನು ಎಂಡ್ ಮಾಡೋಕ್ಕಂತ ಹೇಳಿ ಬಂದೆ ಸೊ ಇಷ್ಟ ಆಗಿದೆ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೂ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಇದರ ಹಾಕಿದ್ದು ಹಿಂದಿನ ವಿಡಿಯೋದನ್ನು ಹೋಗಿ ನೋಡಿರಿ ಎಲ್ಲ ವಿಡಿಯೋಸನ್ನು ನೋಡಿರಿ ಹಾಕಿದ ತಕ್ಷಣ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ಮೇನ್ ಅದು ಫುಲ್ಲು ಸುಸ್ತಾಗೈತಿ ಇವಾಗ ಊಟ ಮಾಡಿ ಮತ್ತು ಮಲ್ಕೊಳ್ಳೋದನ್ನ ಅಷ್ಟು ಜಲ್ದಿ ಬಂದ್ರೂ ಉಪಯೋಗ ಆಗಲಿಲ್ಲ ಆ್ಯಕ್ಚುಲಿ ಪರವಾಗಿಲ್ಲ ರೋಸಿಗೆ ಕರ್ಕೊಂಬರೋದ ಇಂಟೆನ್ಷನಿಂದ ಹೋಗಿದ್ವಿ ಸೊ ಅದನ್ನು ಕರ್ಕೊಂಡು ಬಂದೀವಿ ಆರಾಮ್ ಸರಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್